ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಅವರೆಲ್ಲ ಒಂದೇ ಏರಿಯಾದವರು, ಸಾಲದಕ್ಕೆ ದೋಸ್ತಿಗಳು ಕೂಡ ಹೌದು. ಏರಿಯಾದಲ್ಲಿ ಸುತ್ತಾಡ್ಕೊಂಡು ಗಾಂಜಾ ನಶೆಯಲ್ಲಿ ತೇಲ್ತಾ ಇದ್ದವರು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಜೊತೆಯಲ್ಲಿದ್ದವನನ್ನೇ ಇರಿದುಕೊಂಡಿದ್ದಾರೆ. ಬುಧವಾರ ಬೆಳಗ್ಗೆ ಮೈಸೂರಿನಲ್ಲಿ ನಡೆದಂತಹ ಭಯಾನಕ ಕೊಲೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾ ಒಂದರಲ್ಲಿ ಸರಿಯಾಗಿದ್ದು, ಈಗ ಈ ವಿಡಿಯೋ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬುಧವಾರ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬೀಳುವಂತಹ ಘಟನೆ ಒಂದು ನಡೆದಿದೆ. ಮೈಸೂರಿನ ಶಾಂತಿನಗರದ ಮಸೀದಿಯ ಹತ್ತಿರ ಇರುವಂತಹ ಚೌಕಂಡಿ ಬಳಿ ಭೀಕರ ಕೊಲೆಯೊಂದು ನಡೆದಿದೆ. ಶಾಂತಿನಗರದ ನಿವಾಸಿ ಸೈಯದ್ ಸೂಫಿಯಾನ್ ಕೊಲೆಯಾದ ಯುವಕನಾಗಿದ್ದು, ಈತನ ಸ್ನೇಹಿತನಿಂದಲೇ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ತಡರಾತ್ರಿ ಜೊತೆಗಿದ್ದ ಸೂಫಿಯನ್ ಸ್ನೇಹಿತರಾದ ಮೊಹಮ್ಮದ್ ಶಾಕಿಬ್ ಹಾಗೂ ರಾಯಿಲ್ ಅನ್ನೋ ಯುವಕರು ಸೂಫಿಯನ್ ನನ್ನ ಶಾಂತಿನಗರದಲ್ಲಿ ಅಟ್ಟಾಡಿಸಿಕೊಂಡು ಕೊಂದಿದ್ದಾರೆ. ಮೃತ ಸೂಫಿಯಾನ್, ಮೊಹಮ್ಮದ್ ಶಾಕಿಬ್, ರಾಹಿಲ್ ಎಲ್ಲರೂ ಸಹ ಒಂದೇ ಏರಿಯಾದವರು, ಎಲ್ಲರೂ ಸಹ ಒಟ್ಟಿಗೆ ಇದ್ದವರು ಸಹ. ಬೆಳಗ್ಗೆ ನಮಾಜ್ಗೆ ಎಂದು ಬಂದ ಸ್ನೇಹಿತನನ್ನ ಚಾಕುವಿನಿಂದ ಚುಚ್ಚಿ ಕೊಂದಿರುವಂತಹ ದುರ್ಘಟನೆ ಒಂದು ನಡೆದಿದೆ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮೊಹಮ್ಮದ್ ಶಾಕಿಬ್ ಅಣ್ಣನ ಮೇಲೆ ಸೂಫಿಯಾನ್ ಹಲವು ದಿನಗಳ ಹಿಂದೆ ಹಲ್ಲೆ ಮಾಡಿರ್ತಾನೆ. ಈ ವಿಚಾರದಲ್ಲಿ ಮೊಹಮ್ಮದ್ ಶಾಕಿಬ್ ಹಾಗೂ ಸೂಫಿಯಾನ್ ನಡುವೆ ವೈಮನಸ್ಸು ಉಂಟಾಗಿ ಈ ವಿಚಾರಕ್ಕಾಗಿಯೇ ತಡರಾತ್ರಿ ಸಮಯದಲ್ಲಿ ಗಲಾಟೆ ನಡೆದಿರುತ್ತೆ. ಮತ್ತೆ ಏರಿಯಾದಲ್ಲಿ ಗಾಂಜಾ ಮತ್ತು MDMA ಕೂಡ ಎಗ್ಗಿಲ್ಲದೆ ಸಿಗ್ತಾ ಇದ್ದು, ಎಲ್ಲರೂ ಸಹ ನಶೆಯಲ್ಲೇ ಇದ್ರು ಎನ್ನಲಾಗ್ತಾ ಇದೆ. ತಡರಾತ್ರಿ ಜೊತೆಗೆ ಇದ್ದು ಗಲಾಟೆ ಮಾಡ್ಕೊಂಡು ಹೋದವರು ಬೆಳಗ್ಗೆ ನಮಾಜ್ಗೆ ಎಂದು ಬಂದವನನ್ನ ಕಾದು ಕುಳಿತು ಕೊಲೆ ಮಾಡಿದ್ದಾರೆ. ಮೊಹಮ್ಮದ್ ಶಾಕಿಬ್, ರಾಹಿಲ್ ಇಬ್ಬರು ಸೇರಿ ಸೂಫಿಯನ್ ಅನ್ನ ಅಟ್ಟಾಡಿಸಿಕೊಂಡು ಒಡೆದಾಡಿ ಕೊಂದಿದ್ದಾರೆ. ಸದ್ಯ ಈ ಪ್ರಕರಣದ ಆರೋಪಿಗಳು ಸದ್ಯಕ್ಕೆ ತಲೆಮರೆಸಿಕೊಂಡಿದ್ದು, ಉದಯಗಿರಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಇದೀಗ ಮುಂದುವರಿಸಿದ್ದಾರೆ. ಇನ್ನು ತಲೆಮರೆಸಿಕೊಂಡಿರುವಂತಹ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ಸಹ ಪೊಲೀಸರು ಮುಂದುವರಿಸಿರುವಂತದ್ದು. ಇನ್ನು ಈ ಯುವಕನ ಕೊಲೆ ವಿಚಾರವಾಗಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮತ್ತೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಯದುವೀರ್ ಅವರು ಬೇಸರವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಿಡಿಗೇಡಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಎಂದು ವಾಗ್ದಾಳಿಯನ್ನು ಸಹ ನಡೆಸಿರುವಂತದ್ದು. ಒಂದು ಕಾಲದಲ್ಲಿ ಮೈಸೂರಿಗೆ ಪೊಲೀಸರ ಅವಶ್ಯಕತೆ ಇರಲಿಲ್ಲ. ಮೈಸೂರು ಶಾಂತಿಗೆ ಹೆಸರುವಾಸಿಯಾಗಿತ್ತು. ಇಂದು ಮೈಸೂರಿಗೆ ಇಂತಹ ಪರಿಸ್ಥಿತಿ ಬಂದಿದೆ. ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಆಗಿರ್ಲಿ, ದರೋಡೆ ಆಗಿರ್ಲಿ ಮತ್ತು ಗಾಂಜಾ ಹೀಗೆ ಏನಾದ್ರೂ ಒಂದು ಘಟನೆ ತಿಂಗಳಿಗೊಂದರಂತೆ ನಡೀತಾನೆ ಇರುತ್ತೆ. ಇದರಿಂದ ಕಾನೂನಿನ ಸುವ್ಯವಸ್ಥೆ ವಿಫಲವಾಗ್ತಾ ಇದ್ದು, ಈಗ ಮತ್ತೊಂದು ಕೊಲೆ ಇದಕ್ಕೆ ಉದಾಹರಣೆ ಆಗಿದೆ. ಇನ್ನು ಇತ್ತೀಚೆಗಷ್ಟೇ ಅರಮನೆ ಮುಂಭಾಗ ಕೊಲೆ ಪ್ರಕರಣಗಳು ಸಹ ನಡೆದಿವೆ ಎಂದು ಅವರು ಹೇಳಿಕೊಂಡಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ.